ಕೆಜಿಎಫ್ ಯುನೈಟೆಡ್ ಫ್ರಂಟ್ ಯಾವತ್ತೂ ಕೂಡ ಕನ್ನಡ ಪರ ವಿರೋಧಿ ಅಲ್ಲ. ನಾವು ಕೂಡ ಇವಾಗ ಕೆಜಿಎಫ್ ನಲ್ಲಿ ನೆಕ್ಸ್ಟ್ ನಾವು ಐಡೆಂಟಿಫೈ ಮಾಡ್ತೀವಿ. ಕನ್ನಡ ಸ್ಕೂಲ್ಸ್ ಎಷ್ಟೆಷ್ಟಿದೆ, ಎಷ್ಟು ಬಿಲ್ಡಿಂಗ್ ಇವತ್ತು ವೇಸ್ಟ್ ಆಗ್ತಾ ಇದೆ, ಯಾಕೆ ಮದರ್ ಟಂಗ್ ಲ್ಯಾಂಗ್ವೇಜ್ಗೆ ಎಷ್ಟು ಪ್ರಿಫರೆನ್ಸ್ ಇವತ್ತು ಬ್ಲಾಕ್ ಎಜುಕೇಷನಲ್ ಆಫೀಸರ್ ಇವತ್ತು ಕೊಡ್ತಾ ಇದ್ದಾರೆ. ನೆಕ್ಸ್ಟ್ BGM ಅಲ್ಲಿ ಸ್ಕೂಲ್ ನಾವು ತಗೋಬಹುದು. BGM ಅಲ್ಲಿ ಸ್ಕೂಲ್ ಪರಿಸ್ಥಿತಿ ಏನಿದೆ, ಚಲ್ಲಪ್ಪ ಸ್ಕೂಲ್ ಇದೆ, BGM ಅಲ್ಲಿ ಇನ್ನೊಂದು ಚಲ್ಲಪ್ಪ ಸ್ಕೂಲ್ ಇದೆ. ಈ ಥರ ಹಿಸ್ಟಾರಿಕಲ್ ಸ್ಕೂಲ್ಸ್ಗಳನ್ನೆಲ್ಲ ಕೂಡ ನಾವು ಇವತ್ತು ಪ್ರಸ್ತಾಪ ಮಾಡ್ತಾ ಇದ್ದೀವಿ. ಅದರಿಂದ ಈ ವಿಚಾರಗಳನ್ನೆಲ್ಲ ಸೇರಿಸಿ ನಾವು ಮಾಡ್ತಾ ಇದ್ದೀವಿ. ಅದರಿಂದ ಅವರೇ ಇವಾಗ ಯಾರು ಅವ್ರು ಕೊಟ್ಬಿಟ್ಟಿದ್ದಾರೆ, ಯಾಕಂದ್ರೆ ಯಾರೋ ಕನ್ನಡ ಸೇನೆ ಜಿಲ್ಲಾ ಅಧ್ಯಕ್ಷರು ವೆಂಕಟಪ್ಪ ಹೇಳಿಕೆ, ಸೇವ್ KGF ಹೆಸರಲ್ಲಿ ಕನ್ನಡ ಕಡೆಗಣಿಸಿದರೆ ಉಗ್ರ ಹೋರಾಟ ಅಂತ ಹೇಳಿದ್ದಾರೆ. ಸೊ ಇದಕ್ಕೆ ಏನು ಬೇಸ್ ಇದೆ, ಅವ್ರಿಗೆ ಏನು ಆಧಾರ ಇದೆ, ಏನು ಯಾರ ಭಾಷಣ ಕೇಳಿದ್ರು, ಯಾರು ಮಾತಾಡಿದ್ರು, ಸೇವ್ KGF ಅಧ್ಯಕ್ಷ ನಾನು ಮಾತಾಡಿದನ, ಇಲ್ಲ ದಯಾಳನ್ ಅವರು ಮಾತಾಡಿದ್ರ, ಇಲ್ಲ ಬೇರೆಯವರು ಮಾತಾಡಿದಾರ, ಇವಾಗ ಅವರು ಮೆಟೀರಿಯಲ್ಸು ಕೊಡಬೇಕು. ಇವಾಗ 1 ವರ್ಷದಿಂದ ಸೇವ್ KGF ಆಗಿರೋದ್ರಿಂದ ನೀವು KGF ಶಾಸಕರನ್ನು ನೋಡಬಹುದು, ಎಷ್ಟು ವಿಚಾರಗಳಲ್ಲಿ KGF ಸೇವ್ ಕಮಿಟಿ ರೈಸ್ ಮಾಡಿರೋ ವಿಷಯಗಳನ್ನ ಅಸೆಂಬ್ಲಿಯಲ್ಲಿ ಮಾತಾಡ್ತಾ ಇದ್ದಾರೆ. ಸೇವ್ KGF ಏನು ಪ್ರಸ್ತಾಪ ಮಾಡ್ತಾ ಇದೆ ಅದನ್ನ ಪಾರ್ಲಿಮೆಂಟ್ ಅಲ್ಲಿ ಸಂಸದರು ಮಾಡ್ತಾ ಇದ್ದಾರೆ. ಇದರ ವಿಚಾರ ಏನಂದ್ರೆ ಒಂದು ಪ್ರಾಪರ್ ಅಪೋಸಿಷನ್ KGF ಅಲ್ಲಿ ಇರಬೇಕು. ಅದು ನಾವು ಪೊಲಿಟಿಕಲ್ ಆಗಿಲ್ಲ, ಬಟ್ ನಾನ್ ಪೊಲಿಟಿಕಲ್ ಆಗಿ ಕೂಡ ಆ ವಿಚಾರಗಳನ್ನೆಲ್ಲ ನಾವು ಮಾಡ್ತಾ ಇದ್ದೀವಿ ಅಂತ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಆದ್ದರಿಂದ ಅವರು ವಿಚಾರ ಗೊತ್ತಿಲ್ಲ, ಯಾಕಂದ್ರೆ KGF ನಲ್ಲಿ ಇವತ್ತು ಹೈಯೆಸ್ಟ್ ಸ್ಟೂಡೆಂಟ್ಸ್ ಮದರ್ ಟಂಗ್ ಅವರು ತಮಿಳ್ ಇರ್ಬೋದು, ಆದರೂ ಕೂಡ ಫಸ್ಟ್ ಲ್ಯಾಂಗ್ವೇಜ್ ನೋಡಿದರೆ ಇವತ್ತು ಕನ್ನಡ